ಖರ್ಚು ಮಾಡಬೇಕು, 43,000 ಕೋಟಿ ಅಂತ ಎತ್ತಿಡ್ತಾ ಇದ್ದೀರಾ. ಟೈಮ್ಸ್ ನಾವು ಯಾರಿಗೂ ಉಪಯೋಗ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ 12% ಜನರ ಹತ್ರ ಕಾರ್ ಇರೋದು. ಉಪಮುಖ್ಯಮಂತ್ರಿಗಳು ಬಹುಶಃ ಅಂಕಿ ಅಂಶಗಳನ್ನ RTO ಇಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ತರಿಸ್ಕೊಳ್ಬೇಕಾಗಿದೆ. ಬಹುಶಃ ಬೆಂಗಳೂರಿನಲ್ಲಿ ಎಲ್ಲರ ಹತ್ರ ಕಾರ್ ಇದೆ ಅಂತ ಅನ್ಕೊಂಡಿದ್ದಾರೆ. 45 ಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿ ದಿವಸ ಬರೀ BMTC ಓಡಾಡ್ತಾರೆ. 12% ಜನರ ಹತ್ರ ಬೆಂಗಳೂರಿನಲ್ಲಿ ಕಾರ್ ಇದೆ ಅಂತ. ಈ ಮಿಕ್ಕಿದ ಯಾರು ಹೆಣ್ಣು ಕೊಡ್ತಾ ಇಲ್ಲ, ಮಿಕ್ದವ್ರು ಯಾರಿಗೂ ಮದುವೆ ಆಗ್ತಾ ಇಲ್ಲ, ಮಿಕ್ದವ್ರು ಯಾರು ಸಂಸಾರ ಮಾಡ್ತಾ ಇಲ್ಲ. ಈ ಪ್ರಶ್ನೆಯನ್ನ ಉಪಮುಖ್ಯಮಂತ್ರಿಗಳು ಈ ಪ್ರಾಜೆಕ್ಟ್ ಹಿಂದೆ ಬಿದ್ದಿದ್ದಾರೆ. ಈ ಪ್ರಾಜೆಕ್ಟ್ ಅನ್ನ ಅವ್ರಿಗೆ ಯಾರು ಅಡ್ವೈಸ್ ಮಾಡಿದ್ದಾರೆ ಗೊತ್ತಿಲ್ಲ, ಯಾರು ಇದನ್ನ ವಿಡಿಯೋ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ ಅನ್ನು ಕೈ ಬಿಡೋದಕ್ಕೆ ಇದಕ್ಕಿಂತ ವೈಜ್ಞಾನಿಕ ಕಾರಣಗಳಿದೆ. 12% ಕಾರ್ ಇರುವಂತವ್ರಿಗೆ ಮಾತ್ರ ನಾವು ಪ್ರಾಜೆಕ್ಟ್ ಮಾಡಬೇಕಿದೆಯಾ? ಎಲ್ರಿಗೂ ಉಪಯೋಗ ಆಗುವಂತ ಪ್ರಾಜೆಕ್ಟ್ ಮಾಡಬೇಕಾಗಿದೆ. ಇನ್ನು ಈ ಟನಲ್ ರೋಡ್ನ DPR ನಲ್ಲೇ ಇನ್ನೊಂದು ಪಾಯಿಂಟ್ ಅನ್ನು ಅವರೇ ಬರೀತಾರೆ. ಈ ಪಾಯಿಂಟ್ ಅನ್ನು ನಾನು ಹೇಳ್ತಿಲ್ಲ. ಮತ್ತೆ ಸರ್ಕಾರದ ಟನಲ್ ರೋಡ್ DPR ನಲ್ಲಿ ನೋಡಿದರೆ 22 ಕಡೆ ಚೋಕ್ ಪಾಯಿಂಟ್ಗಳಾಗೋ ಸಾಧ್ಯತೆ ಇದೆ. GP sir to deliver the welcome address. Thank you. Swachhta Pledge, dreamt of an India, which was not only free, but I will remain committed to voluntarily work for cleanliness of the world that appear clean. I will propagate the message of cleanliness. You are preparing for UPSC, so I hope you are revising polity and history multiple times. That is the first mistake which everyone does. Polity and modern India. These are content which are more of data and facts, which needs multiple revisions. But there are other subjects like geography, environment, economics, where you need conceptual clarity, and it doesn't need multiple revisions. Okay, so focus equally on all the subjects, equally. General knowledge is enough. No need to do any research or analysis in particular subject. Quality, you have to keep revising. Modern India, you have to keep revising. 2 to 3 times it will get inside your mind. Even before the exam, you revise it. But geography, environment, economics, it is more of conceptual. Once it gets into your mind, you will never forget. ನನಗೇನು ಅಷ್ಟು ಅಡಿಕ್ವೇಟ್ ನಾಲೆಜ್ ಇಲ್ಲದ್ರ ಬಗ್ಗೆ ಅದು ಕೂಡ ನಾನು ಹೇಳ್ತೀನಿ. ಮತ್ತು ಸಜೆಷನ್ನು ಅಥವಾ ಕ್ವಶನ್ಸ್ ಕೇಳುವಷ್ಟು ಬರೋಕ್ಕೆ ಸಜೆಷನ್ ಕ್ವಶನ್ ಆನ್ಸರ್ ಮಾಡುವಷ್ಟು ಪ್ರಬುದ್ಧ ನಾನಲ್ಲ. ಸೊ ಸಿಕ್ಕಿದಂಥ ಅವಕಾಶವನ್ನು ತಾವೆಲ್ಲರೂ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಭಾಳ ಮುಖ್ಯವಾಗಿ ಹೇಳೋದಂತಂದರೆ ಸ್ವಚ್ಛತೆ ವಿಚಾರ ಬರ್ತಾಯಿಲ್ಲ. ಈ ಸ್ವಚ್ಛತೆ ವಿಚಾರದಲ್ಲಿ ಆಸ್ ಎ ಕಂಟ್ರಿ ನಾವಿವತ್ತು ಫೇಲ್ ಆಗ್ತಾ ಇದ್ವಿ. ಸ್ವಚ್ಛತೆ ಬಗ್ಗೆ ತಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡಿ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡ್ಬೋದು. ಏನು ಈ ಪ್ಲಾಸ್ಟಿಕ್ ಮತ್ತು ಬಯೋಡಿಗ್ರೇಡಬಲ್ ವೇಸ್ಟನ್ನು ಸೆಗ್ರಿಗೇಟ್ ಮಾಡೋ ವಿಚಾರದಲ್ಲಿ ತಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತು ನಿಮ್ಮ ಪರ್ಸನಲ್ ಹೈಜಿನಿಟಿ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಅದಕ್ಕೆ ಹೋದಕ್ಕೆ ಅದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಕಾರ್ಯಕ್ರಮದ ಒಂದು ಆಂದೋಲನ ಸರಣಿಯೋಪಾದಿಯಲ್ಲಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಇವತ್ತು ಯುನೆಸ್ಕೋದ ಮೆಚ್ಚುಗೆ ಗಳಿಸಿದೆ ಕಾರ್ಯಕ್ರಮ ಇದನ್ನ. ಸೊ ಒಂದು ಹಾಗೆ ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಸ್ವಚ್ಛ ಭಾರತ್ ಅಭಿಯಾನದ ಒಂದು ಮೆಚ್ಚುಗೆ ವ್ಯಕ್ತವಾಗಿದೆ ಇದರ ಬಗ್ಗೆ. ಅದನ್ನ ಅಂತ ಒಂದು ಕಾರ್ಯಕ್ರಮವನ್ನ ಸೊ ಒಂದು ಭಾಗವಾಗಿ ನಾವು ಇವತ್ತು ಸ್ವಚ್ಛತಾ ಅಭಿಯಾನದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ವಿ. ಅದು ಕೂಡ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು. Massive media to mobilize and appealing to every Indian to join the Jan Andolan for cleanliness. The persistent challenges of the mission were open defecation, poor waste management, and the adverse health effects outcomes motivated the government to restructure and
intensified efforts under a unified mission called Swachh Bharat Mission. Wrong answer. The option is Bharuch. Option B. Take 1 or 2.